ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಿದ್ರೆ, ಈ ಪ್ರತಿಪಕ್ಷ ಬಿಜೆಪಿಯಲ್ಲಿ ಅಧ್ಯಕ್ಷರ ವಿಚಾರದಲ್ಲಿ ಬಹಳ ದೊಡ್ಡ ಭಿನ್ನಮತ ಮುಂದುವರೆದಿರುವಂಥದ್ದು. ಈಗ ಅದು ಮತ್ತೊಂದು ಹಂತವನ್ನು ತಲುಪಿದೆ. ಮಾಜಿ ಸಂಸದ ಸಿದ್ದೇಶ್ವರ ಅವರ ಹುಟ್ಟುಹಬ್ಬದ ನೆಪದಲ್ಲಿ ಬಿಜೆಪಿ ರೆಬೆಲ್ ನಾಯಕರೆಲ್ಲ ಜೊತೆ ಸೇರಿ ಯಡಿಯೂರಪ್ಪ ಅವರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದೇ ನಮ್ಮಿಂದ ಅಂತ ಸಿದ್ದೇಶ್ವರ್ ಅವರಿಂದ ಲಿಂಬಾವಳಿ ನೇರವಾಗಿ ಬುಸುಗುಟ್ಟಿದ್ದಾರೆ. ಕರ್ನಾಟಕ ಬಿಜೆಪಿಯಲ್ಲಿ ಮತ್ತೆ ಭಿನ್ನಮತದ ಬೇಗುದಿ ತಾಂಡವವಾಡ್ತಿದೆ. ಯಡಿಯೂರಪ್ಪ ಮತ್ತು ವಿಜೇಂದ್ರ ಮೇಲೆ ಬಿಜೆಪಿಯ ರೆಬಲ್ ನಾಯಕರು ಬಹಿರಂಗವಾಗಿ ಸಿಟ್ಟು ಹೊರಹಾಕಿದ್ರು. ದಾವಣಗೆರೆಯಲ್ಲಿಂದು ಕೇಂದ್ರದ ಮಾಜಿ ಸಚಿವ ಜಿಎಂ ಸಿದ್ದೇಶ್ವರ್ ಅವರ 74ನೇ ಜನ್ಮದಿನ ಸಂಭ್ರಮ ರೆಬಲ್ಸ್ ನಾಯಕರ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯಾಯಿತು. ಎಲ್ಲ ಕಡೆ ರಾಷ್ಟ್ರೀಯ ನಾಯಕರ ಹಾಗೂ ಬಿಜೆಪಿ ರೆಬಲ್ಸ್ ನಾಯಕರ ಫೋಟೋ ಇರುವ ಫ್ಲೆಕ್ಸ್ ರಾರಾಜಿಸುತ್ತಿದ್ವು. ಆದರೆ ಅದರಲ್ಲೂ ಭಿನ್ನಾಭಿಪ್ರಾಯ ಕಂಡುಬಂದಿತ್ತು. ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಾಗೂ ಬಿಎಸ್ ಯಡಿಯೂರಪ್ಪ ಫೋಟೋಗಳು ಮಾತ್ರ ಕಣ್ಮರೆಯಾಗಿದ್ದವು. ಬ್ಯಾನರ್ಗಳಲ್ಲಿ ಮಾಯವಾಗಿದ್ದ ಯಡಿಯೂರಪ್ಪ ಮತ್ತು ವಿಜೇಂದ್ರ ಹೆಸರು ರೆಬಲ್ ನಾಯಕರ ವೇದಿಕೆಯಲ್ಲಿ ಚರ್ಚೆಗೆ ಬಂತು. ಯಡಿಯೂರಪ್ಪ ವಿಜೇಂದ್ರ ಜೊತೆ ಹೊನ್ನಾಳಿ ರೇಣುಕಾಚಾರ್ಯ ಮೇಲೂ ರೆಬಲ್ ನಾಯಕರು ವಾಗ್ದಾಳಿ ಮಾಡಿದ್ರು. ಪಕ್ಷ ಬಿಟ್ಟಿದ್ದ ಬಿಎಸ್ವೈ ಯಾಕಾದ್ರೂ ವಾಪಸ್ ಬಂದ್ರು. ಬಹಿರಂಗವಾಗಿ ಗುಡುಗಿದ ಅರವಿಂದ ಲಿಂಬಾವಳಿ. ಯಡಿಯೂರಪ್ಪನವ್ರು ನಮ್ಮ ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು, ಮತ್ತೆ ಯಾಕೆ ಬಂದ್ರು ಗೊತ್ತಿಲ್ಲಪ್ಪ. ಯಾಕೆ ಬಂದ್ರಂತ ಸಿದ್ದೇಶ್ ಅವರೇ ಹೇಳ್ಬೇಕು. ಕಾಂಗ್ರೆಸ್ಸಿನ ಮನೆ ಬಾಗ್ಲ ಬಡ್ದಿದ್ರು, ಅದನ್ನು ಯಾರಾದ್ರೂ ತಡೆದಿದ್ದಾರೆ ಅಂತ ಹೇಳಿದ್ರೆ, ಮತ್ತು ತಡೆಯೋದಷ್ಟೇ ಅಲ್ಲ, ನಿಮ್ಮನ್ನು ಈ ರಾಜ್ಯದ ಮುಖ್ಯಮಂತ್ರಿ ಮಾಡೋ ಜವಾಬ್ದಾರಿ ನಾನು ತಗೊಳ್ತೇನೆ, ಅದೆಷ್ಟೇ ಖರ್ಚು ಬರಲಿ ನಾನು ಮಾಡ್ತೀನಿ ಅಂತ ಪಣ ತೊಟ್ಟಿರ್ತಕ್ಕಂಥವ್ರು ಸಿದ್ದೇಶ್ ಅವರು. ಅವತ್ತು ಲೀ ಮೆರಿಡಿಯನ್ ಹೋಟೆಲ್ ನಲ್ಲಿ ಏನ್ ನಡೀತು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ಬರೀ ದಾವಣಗೆರೆ ಒಂದೇ ಅಲ್ಲ, ನನಗ್ ಚೆನ್ನಾಗಿ ಗೊತ್ತಿದೆ. ಸಿದ್ದೇಶ್ ಅವರು ಹೇಳ್ತಾರಿಲ್ಲೋ ಗೊತ್ತಿಲ್ಲ, ಶಿಕಾರಿಪುರದಲ್ಲೂ ಗೆಲ್ಲೋದಕ್ಕೆ ಕಾರಣ ಸಿದ್ದೇಶ್ ಅವರ ಕೈ ಇತ್ತು. ಅರವಿಂದ ಲಿಂಬಾವಳಿ ಯಡಿಯೂರಪ್ಪನವರ ಮೇಲೆ ಹೀಗೆ ವಾಗ್ದಾಳಿ ಮಾಡಿದ್ರೆ, ಬಿಜೆಪಿ ಶಾಸಕ ಬಿಪಿ ಹರೀಶ್ ನಾವೆಲ್ಲ ಪಕ್ಷದ ಪ್ರಾಮಾಣಿಕರು, ನಮಗೆ ನ್ಯಾಯ ಸಿಗುತ್ತೆ, ಆದ್ರೆ ತಡವಾಗುತ್ತೆ ಅಷ್ಟೇ ಅಂತ ಯಡಿಯೂರಪ್ಪ ವಿಜೇಂದ್ರ ಹೆಸರೇಳದೆ ಗುಡುಗಿದ್ರು. ಅನ್ಯಾಯ ಮೋಸ ಬಹಳಷ್ಟು ಬೇಗ ವಿಶ್ವವನ್ನೇ ತಿರುಗಾಡ್ಕೊಂಡು ಬರ್ತದೆ, ಆದ್ರೆ ನ್ಯಾಯ ಬಹಳ ತಡವಾಗಿ ನ್ಯಾಯಕ್ಕೆ ಜಯ ಸಿಗ್ತದೆ. ಇವತ್ತಿಲ್ಲಿರ್ತಕ್ಕಂಥವರೆಲ್ಲ ಪ್ರಾಮಾಣಿಕರು, ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ದೇಶಾಭಿಮಾನಿಗಳು. ಇವತ್ತು ನಮಗೆ ಜಯ ಸ್ವಲ್ಪ ತಡ ಆಗ್ಬೋದು. ನಮ್ಮವರ ಅಡ್ಜಸ್ಟ್ಮೆಂಟ್ ಕಾರಣದಿಂದ ಕಾಂಗ್ರೆಸ್ ಗೆದ್ದಿದೆ. ಮೊಳಕಾಲುದ್ದ ನೀರಲ್ಲಿ ದೋಣಿ ಚಲಾಯಿಸಿ ಕೊರೋನಾ ಟೈಮ್ನಲ್ಲಿ ಡಿಂಗ್ ಡಾಂಗ್ ಮಾಡಿದವರು ರೇಣುಕಾಚಾರ್ಯ ಅಂತ ಪ್ರತಾಪ್ ಸಿಂಹ ಟಾಂಗ್ ಕೊಟ್ರೆ, ಜನ್ಮದಿನ ಸಂಭ್ರಮದ ಹೆಸರಲ್ಲಿ ರೆಬಲ್ಸ್ ನಾಯಕರನ್ನೆಲ್ಲ ಒಗ್ಗೂಡಿಸಿದ್ದ ಜಿಎಂ ಸಿದ್ದೇಶ್ವರ್ 2006ರಲ್ಲಿ ಮೊದಲ ಬಾರಿ ಬಿಜೆಪಿ ಸರ್ಕಾರ ಬರಲು ನಾನೇ ಕಾರಣ, ಕುಮಾರಸ್ವಾಮಿ ಸಿಎಂ, ಬಿಎಸ್ವೈ ಸಿಎಂ ಆಗೋ ವಿಚಾರ ಮಾತುಕತೆ ಮಾಡಿದ್ದೆ ನಾನು. ನಂತರ 110 ಸೀಟು ಬಂದಾಗ ಉಳಿದ ಶಾಸಕರನ್ನ ಕರೆದುಕೊಂಡು ಬಂದು ಬಿಎಸ್ವೈ ಸಿಎಂ ಮಾಡಿದ್ದೆ ನಾವು. ಇವರಿಂದ ನಾನೇನೂ ಪಡೆದಿಲ್ಲ, ನನ್ನಿಂದ ಇವರಿಗೆ ಅನುಕೂಲ ಆಗಿದೆ, ಆದ್ರೂ ನನ್ನ ಪತ್ನಿಯನ್ನ ಚುನಾವಣೆಯಿಂದ ಸೋಲಿಸಿದ್ರು ಎಂದು ಸಿದ್ದೇಶ್ವರ್ ವಾಗ್ದಾಳಿ ನಡೆಸಿದ್ರು. ನಮ್ಮ ಸಿದ್ದೇಶ್ವರನಿಗೆ ನಾನು ಆಗ್ಲೇ ಹೇಳಿದೆ, ಈ ಜನರ ಒಳಗಡೆ ಹೋಗಿ ನಾಟಕ ಮಾಡೋದೆಲ್ಲ ಗೊತ್ತಿಲ್ಲ, ಅರ್ಧಾಡಿ ನೀರೊಳಗಡೆ ದೋಣಿ ಬಡಿಸೋದು ಗೊತ್ತಿಲ್ಲ ಅವರಿಗೆ. ಅದು ಮಾಡ್ಬೇಕಿತ್ತು ಸಿದ್ದೇಶಣ್ಣ. ಎಲ್ಲ ಕೋವಿಡ್ ಸೋಂಕಿದ್ರೆ ಅದರೊಳಗಡೆ ಹೋಗಿ ಡಿಂಗಿ ಚಕ್ಕ ಅಂತ ಡಾನ್ಸ್ ಮಾಡೋದು ನಮ್ಮ ಸಿದ್ದೇಶಣ್ಣ ಗೊತ್ತಿಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕ್ಬೇಕು, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಆಸೆಯಿಂದ ಓಟ್ ಹಾಕಿದ್ರು ಜನ. ಓಟ್ ಹಾಕಿದ್ರೆ ಎಷ್ಟು ಬಂತು? 110 ಸೀಟ್ ಬಂತು. ಬಹುಮತ ಬರಲ್ಲ ನಮಗೆ. ಅವ ನಮ್ಮ ಜಿಲ್ಲೆ ಒಳಗೆ 4 ಜನ ಇಂಡಿಪೆಂಡೆಂಟ್ ಗೆದ್ದಿದ್ರು. ಬೆಳಿಗ್ಗೆ ಕರ್ಕೊಂಡು 3 ಜನ ಹೋದ್ಮೇಲೆ ಸರ್ಕಾರ ಆಯ್ತು. ಅವತ್ತು ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡೋಕ್ಕೂ ಕೂಡ ನಂದು ಒಂದು ಕೊಡುಗೆ ಇದೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ಹೆಸರು ಪ್ರಸ್ತಾಪಿಸಿದ್ರೆ ಪಕ್ಷದಿಂದ ಸಮಸ್ಯೆ ಆಗತ್ತೆ ಅಂತ ಗೊತ್ತಿತ್ತು ಅನ್ಸುತ್ತೆ. ಅದಕ್ಕೆ ರೆಬಲ್ಸ್ ನಾಯಕರು ಚಾಣಾಕ್ಷತನದಿಂದ ಯಡಿಯೂರಪ್ಪ ಮತ್ತು ರೇಣುಕಾಚಾರ್ಯ ಬಗ್ಗೆ ಮಾತ್ರ ಸಿಟ್ಟನ್ನ ಹೊರಹಾಕಿದ್ರು. ರೆಬಲ್ಸ್ ನಾಯಕರ ಮಾತಿಗೆ ಈಗ ವಿಜೇಂದ್ರ ಯಾವ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಆದರೆ ಯಡಿಯೂರಪ್ಪನವರು ಮಾತ್ರ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ಸಿದ್ದೇಶ್ವರ್ಗೆ ಜನ್ಮದಿನದ ಶುಭಾಶಯ ಕೋರಿದ್ರು. ಸಂಜಯ್, ನ್ಯೂಸ್ 18 ದಾವಣಗೆರೆ.